ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ದೊಡ್ಡ ಕ್ರೀಡಾಕೂಟ ನಡೆಯುತ್ತೆ, IPL ನಡೆಯುತ್ತೆ, ಓಕೆ. ಸಿಕ್ಕಲ್ಲೆಲ್ಲ ಬ್ಯಾರಿಕೇಡ್ ಹಾಕಿ ಫ್ರೀ ಮೂವ್ಮೆಂಟೇ ಇರಲ್ಲ, ಟ್ರಾಫಿಕ್ ಫ್ರೀ ಮೂವ್ಮೆಂಟೇ ಇರಲ್ಲ. ಬೆಂಗಳೂರಿನಂಥ ದೊಡ್ಡ ಸಿಟಿಯಲ್ಲಿ ಈ ರೀತಿ ಆಗಿಬಿಟ್ರೆ ಮ್ಯಾಚ್ ನಡೆಯುತ್ತೆ, ಮ್ಯಾಚಿನ ಹೊರತಾದ ಬದುಕಿನವ್ರ ಕಥೆ ಏನು ಅಂತ ಪ್ರಶ್ನೆ ಬರುತ್ತೆ. ಆ ರೀತಿ ಆಗಲ್ಲ ತಾನೇ ಇವತ್ತು? ಅಲ್ಲ, ಖಂಡಿತವಾಗಿ ಕೂಡ ರಕ್ಷತ್, ಆ ರೀತಿ ಆಗದೆ ಇರೋದಕ್ಕೆ ಈ ರೀತಿಯ ವ್ಯವಸ್ಥೆಯನ್ನು ಈ ಸತಿ ಮಾಡ್ತಾ ಇರುವಂಥದ್ದು. ಅಂದರೆ ನೀವು ಹೇಳ್ತಾ ಇರುವಂಥದ್ದು ಸತ್ಯ. ಯಾವಾಗಲೂ ಕೂಡ ಕ್ರಿಕೆಟ್ ಮ್ಯಾಚ್ ಆಗುವಂಥ ಸಂದರ್ಭ ಆಗಿರ್ಬೋದು, ಅಥವಾ ಯಾವುದೋ ಒಂದು ರಾಜಕಾರಣಿಗಳ ಕಾರ್ಯಕ್ರಮಗಳಾಗಿರ್ಬೋದು, ಈ ರೀತಿಯ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಸಾಕಷ್ಟು ಕಷ್ಟವಾಗುತ್ತೆ ಅನ್ನುವಂಥದ್ದು ಸತ್ಯದ ಮಾತು. ಆ ಒಂದು ಉದ್ದೇಶದಿಂದ, ಅಂದರೆ ಈ ಬಾರಿ ಎಲ್ಲೂ ಕೂಡ ಆ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಎಲ್ಲೂ ಕೂಡ ಬ್ಯಾರಿಗೇಟನ್ನು ಅಳವಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಪಾರ್ಕಿಂಗ್ಗೆ ನಿಗದಿತ ಸ್ಥಳಗಳನ್ನು ಕೊಡ್ತಾ ಇದ್ದಾರೆ. ಮೆಟ್ರೋ ಸ್ಟೇಷನಿಂದ ಬರುವಂಥವರಿಗೂ ಕೂಡ ಮೆಟ್ರೋ ಸ್ಟೇಷನಲ್ಲೂ ಕೂಡ ಅತಿ ಹೆಚ್ಚಿನ ಒಂದು ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಅವರು ಅಲ್ಲೇ ವಾಹನವನ್ನು ನಿಲ್ಲಿಸಿ ಅಲ್ಲಿಂದ ಅವರಿಗೆ ಕೊಟ್ಟಿರುವಂಥ ಒಂದು ಬಸ್ಗಳೇನಿರ್ತವೆ ಅದರಲ್ಲಿ ಅವರು ಬರಬೇಕಾಗುತ್ತೆ. RCB ಟಿಕೆಟನ್ನು ತೋರಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಬಸ್ನ ವ್ಯವಸ್ಥೆ ಕೂಡ ಇರೋದ್ರಿಂದಾಗಿ ಅವರನ್ನ ನೇರವಾಗಿ ಸ್ಟೇಡಿಯಂಗೆ ತಂದು ಬಿಡ್ತಾರೆ. BMTC ಬಸ್ಗಳನ್ನ ನಿಲ್ಲಿಸಲಿಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅದು ಕೂಡ ಅವರಿಗೂ ಅತಿ ಹೆಚ್ಚು ಸಮಯ ಏನಿಲ್ಲ. ಅಂದರೆ ಪ್ಯಾಸೆಂಜರ್ನ ಇಳಿಸಿ ಅನಂತರದಲ್ಲಿ ಅವರು ಕೂಡ ಮೂವ್ ಆಗ್ತಾನೆ ಇರಬೇಕಾಗುತ್ತೆ. ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗದೇ ಇರುವಂಥ ರೀತಿಯಲ್ಲೇ ವ್ಯವಸ್ಥೆಯನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇರುವಂಥದ್ದು. ಅಂದರೆ ಜನಸಾಮಾನ್ಯರಿಗೆ ಸಮಸ್ಯೆ ಆಗಬಾರ್ದು, ದಿನನಿತ್ಯದ ಕೆಲಸಗಳಿಗೆ ಹೋಗುವಂಥವರಿಗೂ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಆಫೀಸನ್ನು ಮುಗಿಸಿ ಮನೆಗೆ ಹೋಗುವಂಥವರಿಗೂ ಕೂಡ ಯಾವುದೇ ಸಮಸ್ಯೆ ಆಗದೆ ಇರುವಂತಹ ರೀತಿಯಲ್ಲೇ ಈ ಬಾರಿ ಸಂಚಾರದ ಒಂದು ಮಾರ್ಗಸೂಚಿಗಳನ್ನ ರೆಡಿ ಮಾಡಿರುವಂಥದ್ದು. ಅದೇ ರೀತಿ ಅದರ ನಿರ್ವಹಣೆಗೂ ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರು ಮುಂದಾಗಿರುವಂಥದ್ದು. ಅಂದರೆ ಎಲ್ಲ ರೀತಿಯಲ್ಲಿ, ಅಂದರೆ ಒಂದು ಕಡೆ ವಾಹನ ನಿಲುಗಡೆಗೆ ಸ್ಥಳ ಆಗಿರ್ಬೋದು, ಅನಂತರದಲ್ಲಿ ಯಾವ ರೀತಿಯಲ್ಲಿ ಪಿಕಪ್ ಡ್ರಾಪ್ ಮಾಡಬೇಕು ಅನ್ನೋದಾಗಿರ್ಬೋದು, ಮೆಟ್ರೋ ನಿಲ್ದಾಣಗಳಲ್ಲಿ ಅತಿ ಹೆಚ್ಚಿನ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಒದಗಿಸುವಂಥದ್ದಾಗಿರ್ಬೋದು, ಒಟ್ಟಾರೆಯಾಗಿ ಸ್ಟೇಡಿಯಂನ ಸುತ್ತಮುತ್ತ ನೀವು ಹೇಳಿದಂತೆ ಎಲ್ಲವೂ ಕೂಡ ಮುಖ್ಯ ರಸ್ತೆಗಳೇ ಆಗಿರೋದ್ರಿಂದಾಗಿ ಅಲ್ಲಿ ಎಲ್ಲೂ ಕೂಡ ಸಮಸ್ಯೆ ಆಗಬಾರ್ದು. ಜನಸಾಮಾನ್ಯರು ಕೂಡ ರಸ್ತೆ ಬದಿಯಲ್ಲಿ ನಿಲ್ಲುವಂಥದ್ದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಬಾರ್ದು. ಆಟೋಗಳನ್ನ ಬೇಕಾಬಿಟ್ಟಿಯಾಗಿ ತಂದು ಹಾಕುವಂಥದ್ದಾಗಿರ್ಬೋದು, ಸ್ಟೇಡಿಯಂನ ಮುಂದ್ಗಡೆಗೆ ಪಿಕಪ್ ಮಾಡುವಂಥದ್ದು ಅಥವಾ ಡ್ರಾಪ್ ಮಾಡುವಂಥದ್ದಾಗಿರ್ಬೋದು, ಇದು ಯಾವುದು ಕೂಡ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಈ ಬಾರಿ ಒಂದು ಸ್ಪಷ್ಟವಾದಂತಹ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಹಾಗೆ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡ್ತಾರೆ. ಅವರಿಗೂ ಕೂಡ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಅಂದರೆ ಇದೇ ರೀತಿಯಲ್ಲಿ ನೀವು ಟ್ರಾಫಿಕ್ ಅನ್ನು ನಿರ್ವಹಣೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಟ್ರಾಫಿಕ್ ಜಾಮ್ ಆಗದೆ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ಈ ಬಾರಿಯ ಸಂಚಾರ ವ್ಯವಸ್ಥೆ ಏನಿರುತ್ತೆ ಅದು ಸೂಕ್ತವಾಗಿರುತ್ತೆ ಅನ್ನುವಂಥ ಒಂದು ಭರವಸೆ ಏನಿದೆ ಅದಿದೆ. ಇನ್ನು ಕಾದು ನೋಡಬೇಕು, ಅಂದರೆ ಪೊಲೀಸರು ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ RCB ಮ್ಯಾಚ್ ಆದಂಥ ಸಂದರ್ಭದಲ್ಲಿ, ವಿನ್ ಆದಂಥ ಸಂದರ್ಭದಲ್ಲಿ, ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಆಗಿದ್ದಂಥ ಒಂದು ಕಾಲ್ ತುಳಿತ ಏನಿತ್ತು, ಈ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು. ಹಾಗಾಗಿ ಈ ಬಾರಿ ಆ ರೀತಿ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿಯೇ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್. ಅದೇ ರೀತಿ ನಂದೀಶ್ ಮತ್ತು ಶರತ್, ಥ್ಯಾಂಕ್ ಯು ಮಾಹಿತಿ ನೀಡಿದ್ದಕ್ಕೆ. ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.